ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು. ಏನಂತಂದರೆ, ಈಗಾಗಲೇ ನೀವು ಏನು ಅಪ್ಲಿಕೇಶನ್ ಹಾಕಿದಿರಿ, ಸೊ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ರ್ಯಾಂಕ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಬಿಡುಗಡೆ ಮಾಡಿದ್ದಾರೆ, ಸೊ ಏನಂತಂದರೆ ಇದರೊಳಗಡೆ ಲಿಂಕಿಗೆ ತಕ್ಕಂತೆ PDF ಇಲ್ಲ. ಉದಾಹರಣೆಗೆ SSLCಗೆ ಕ್ಲಿಕ್ ಮಾಡಿದರೆ PUC ಸೈನ್ಸ್ ಬರುತ್ತೆ, ಆರ್ಟ್ಸ್ ಕಾಮರ್ಸ್ಗೆ ಕ್ಲಿಕ್ ಮಾಡಿದರೆ ನಿಮಗೆ ಕಾಮರ್ಸದ್ದು ಬರುತ್ತೆ, ಆರ್ಟ್ಸದ್ದು ಬರುತ್ತೆ. ಸೊ ಉಲ್ಟಾ ಪಲ್ಟಾ ಆಗಿದೆ. ನಾಳೆಗೆ ನಿಮ್ಗೆ ಏನಾಗ್ಬೋದು, ಮಧ್ಯಾಹ್ನ ಒಳಗಡೆ SSLC ರ್ಯಾಂಕ್ ಲಿಸ್ಟನ್ನು ಅಪ್ಡೇಟ್ ಮಾಡ್ಬೋದು. ಏನೋ ಮಿಸ್ ಆಗಿದೆ, ಮೇಲ್ಭಾಗದಲ್ಲಿರುವಂಥ PUCದು ಮಿಸ್ ಆಗಿದೆ. PUCದು ಮಿಸ್ ಆಗಿ SSCಗೆ ಬಂದಿದೆ, ಆದರೆ SSLCದು ಮಾತ್ರ ಆ್ಯಡ್ ಆಗಿಲ್ಲ. ಸೊ ಇದು ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಳುತ್ತೆ. ಅದರ ಜೊತೆಗೆ PUC ವಿದ್ಯಾರ್ಥಿಗಳು ಯಾರೆಲ್ಲ ನಿಮಗೆ ರ್ಯಾಂಕ್ ಬಂದಿದೆ ನೆನಪಿಟ್ಟುಕೊಳ್ಳಿ, ಮೊದಲನೇ ಆದ್ಯತೆ PUCದವ್ರಿಗೆ ಕೊಡ್ತಾರೆ. ಯಾರಿಗೆ PUC ಮೊದಲನೇ ಆದ್ಯತೆ ಕೊಟ್ಟ ಮೇಲೆ ಎರಡನೇ ಆದ್ಯತೆ SSLC ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಸೀಟ್ಗಳನ್ನು ಹಂಚಲಿಕ್ಕೆ. ಆಮೇಲೆ ನಿಮ್ಮ ಹೆಸರುಗಳ ಮುಂದುಗಡೆ ಏನಾದರೂ XY PNX NS PS ಈ ಥರ ಏನಾದ್ರು ಬಂದಿದ್ದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದು ಟೆಕ್ನಿಕಲ್ ಎರರ್ ಇರುತ್ತೆ, ಅದಕ್ಕೂ ನಿಮಗೂ ಏನು ತೊಂದರೆ ಆಗೋದಿಲ್ಲ. ನಿಮ್ಮ ಹೆಸರು ಮುಂದುಗಡೆ ಏನಾದರೂ NSP ಈ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದಕ್ಕೆ ಟೆನ್ಷನ್ ತೊಗೋಬೇಡಿ. ಬಟ್ ಏನಾದ್ರು ಹೆಸರು ಬಂದಿಲ್ಲಪ್ಪ ಅಂತಂದರೆ ಮಾತ್ರ ನೀವು ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಎನಿ ಕಂಡೀಷನ್ ಒಳಗಡೆ ನಾಳೆಗೆ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಲೇಬೇಕು.